ಸುಳ್ಳು ಹೇಳಲ್ಲ, ಬೇರೆ ಏನಾದ್ರು ಇದ್ರಲ್ಲೂ, ಬಟ್ ಈ ವಿಷಯನ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ನಿಮ್ ಹುಡುಗರಿಗೆ ವಾರ್ನಿಂಗ್ ಮಾಡಿ, ಇವತ್ತೇ ಕರೆದವ್ರಿಗೆ ವಾರ್ನಿಂಗ್ ಮಾಡಿ, ನಿಮ್ದು ಏನ್ ಗೈಡ್ಲೈನ್ಸ್ ಇದೆಯಲ್ಲ ಅದ್ರ ಪ್ರಕಾರ ಹೋಗಿ. ಸರ್, ಇದು ನಮ್ಮ ಎಫ್ಎಲ್ಒನೇ ಇಂಡಿವಿಜುವಲ್ ಆಗಿ ಕಾಲ್ ಮಾಡಲ್ಲ, ಕಸ್ಟಮರ್ ಕಡೆಯಿಂದನೇ ಅವ್ರಿಗೆ ಕಾಲ್ ಮಾಡಿಸ್ತೀವಿ. ನಾನ್ಸೆನ್ಸ್ ಯೂಸ್ ಮಾಡಿದ್ರೆ ಇದೆಲ್ಲ ಸರಿ ಇರೋದಿಲ್ಲ. ಇಲ್ಲಿ ಹೇಳ್ತೀನಿ ಕೇಳೋ, ಇದೆಲ್ಲ ಸರಿ ಇರೋದಿಲ್ಲ. ಇದು ಏನ್ ನೀನ್ ಲೋನ್ ಕೊಡ್ತೀಯ, ನಿನಗೆ ಬಡ್ಡಿ ತಗೋತೀಯ, ಅದನ್ನ ಮಾಡ್ತಾರೆ. ಅದೇ ನೀನ್ ಸುಮ್ನೆ ಕೊಟ್ಟಿರಲ್ಲ ಅವ್ರಿಗೆ, ನೀನ್ ಬಡ್ಡಿ ತಗೋತೀಯ ಅಂತ ಕೊಟ್ಟಿರ್ತಾರೆ. ನಿನ್ ಕೆಟ್ಟ ಪದ ಬಳಸಕ್ ಯಾವ ಮಾಡ್ದಿರೋ ತರ ನಾವು ನೋಡ್ಕೊಂತೀವಿ ಮುಂದೆ ಕೊಡ್ತಾರೆ. ಮೊನ್ನೆ ಸುಜಾತಮ್ಮ ಅಂತ ಒಬ್ರು ಇದ್ದಾರೆ, RBL ಅವರು ಅವ್ರ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಸರ್. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ನೀವು ತೆಗೀರಿ, ಬಾಕಲು ತೆಗೀರಿ ಅಂದ್ರೂ 2 hours ಬಾಕಲು ತೆಗ್ದಿಲ್ಲ ಸರ್. ಮಕ್ಕಳಿಗೆ ಸ್ಕೂಲು ಹೋಯ್ತು, ಆ ಅಮ್ಮ ಹತ್ಕೊಬಿಟ್ಟು ರೈಲ್ವೆ ಪಟ್ಟೆ ಮೇಲೆ ಹೊರಟೋದ್ಲು, ನಾ ಸತ್ತೋಗ್ತೀನಿ ಅಂತ. ನಾವೆಲ್ಲ ಹೋಗಿ ಬಂದಿದ್ದೀವಿ. ಈ RBL ಅವ್ರದ್ದು, ಧರ್ಮಸ್ಥಳ ಅವ್ರದ್ದು ತುಂಬ ಕಾಟ ಆಗಿಬಿಟ್ಟಿದೆ ಸರ್. ನಾವೇನು ಕಟ್ಟಲ್ಲ ಅಂತ ಹೇಳ್ತಿಲ್ವಾ, ಟೈಮ್ ಕೊಡಿ, ಅದಕ್ಕೆ ಕಟ್ತೀವಿ. ನಾನು ಮನೆ ಬಿಟ್ಬಿಟ್ಟು LNT ಅವ್ರಿಗೋಸ್ಕರ ನಾನು ಮನೆ ಬಿಟ್ಬಿಟ್ಟು ಉಳ್ಬಿಟ್ಟು ಹೊರಟೋಗಿದ್ದೆ ಸರ್. ಇಲ್ಲಿ ಕೂತಿದ್ದಾರೆ ಅದೇ ಸರ್ LNT ಅವರು. ಅವ್ರು ಕೇಳ್ತಾರೆ ನನಗೆ ಏನಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆಯಿಂದ ನಾವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ರೈತರು, ರೈತ ಸಂಘದ ಅಧ್ಯಕ್ಷರಾಗಿರ್ಬೋದು, ಪ್ರಜಾ ಸಂಘದ ಅವರು ಪದಾಧಿಕಾರಿಗಳು ಮತ್ತು ಎಲ್ಲ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಸಭೆಯನ್ನು ಕರೆದಿದ್ವಿ. ಉದ್ದೇಶ ಅಷ್ಟೇ, ಈಗ ರಾಜ್ಯದಲ್ಲಿ ಜಲ್ವಂತ ಸಮಸ್ಯೆ ಆಗಿ ಕಾಡ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ, ಯಾವುದೇ ಕಾರಣಕ್ಕೂ ಸಾಲ ವಸೂಲಿ ಮಾಡಬೇಕಾದ್ರೆ ಯಾವುದೇ ದೌರ್ಜನ್ಯ ಕ್ರಮಗಳನ್ನು ಬಳಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಕೂಡ ಅವೆಲ್ಲ ಪ್ರತಿನಿಧಿಗಳನ್ನು ಕರೆದು ಮಾತಾಡಿದ್ದೀವಿ ಕೂಡ. ಅವರು ಕೂಡ ಒಂದಷ್ಟು ಕ್ರಮಗಳು ಏನು ಆಗಬೇಕು, ಏನು ತಾವು ತಪ್ಪು ಕ್ರಮಗಳನ್ನ ತಗೋತಾ ಇದ್ದೀರಿ ಅನ್ನೋದನ್ನು ಅವ್ರಿಗೆ ಹೇಳಿದ್ದೀವಿ. ಅವರು ಒಪ್ಪಿದ್ದಾರೆ, ಹೌದು ಕೆಲವೊಂದು ತಪ್ಪು ಕ್ರಮಗಳು ನಮ್ಮಿಂದನೂ ಕೂಡ ಆಗಿದ್ದಾವೆ, ಅವನ್ನ ನಾವು ಸರಿಪಡಿಸ್ಕೋತೀವಿ ಅಂತ ಹೇಳಿ ಅವರು ಕೂಡ ಒಪ್ಪಿದ್ದಾರೆ. ಅದೇ ಥರ ತುಂಬ ಬಡ್ಡಿ ದರ ಇದೆ, ಅದನ್ನೆಲ್ಲ ಇಳಿಸ್ಬೇಕು ಅಂತ ಹೇಳಿ ಅವ್ರು ಏನು ಮನವಿ ಮಾಡಿದ್ರೆ, ಹಿಂದೆ ಇವರೆಲ್ಲ ಕೂಡ ಮನವಿ ಮಾಡಿದ್ರು. ಆ ಮನವಿಯನ್ನು ನಾವು ಗೌರ್ಮೆಂಟ್ಗೂ ಕೂಡ ಕಳಿಸಿದ್ದೀವಿ. ಎಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆ, ರಾಜ್ಯಾದ್ಯಂತ ಕಳಿಸಿದ್ದಾರೆ. ನಾವು ಕೂಡ ನಮ್ಮ ತಾಲೂಕಿನಿಂದನೂ ಕೂಡ ಕಳಿಸಿದ್ದೀವಿ. ಇದೇನು ಸಮಸ್ಯೆ ಇದೆ, ಈಗ ಅಟ್ಲೀಸ್ಟ್ ನಮ್ಮ ಹಂತದಲ್ಲಿ ಏನು ಸಮಸ್ಯೆ ಸಾಲ್ವ್ ಮಾಡೋಕ್ಕಾಗುತ್ತೆ, ನಾವು 100% ತಾಲೂಕು ಆಡಳಿತ ಅದಕ್ಕೆ ಬದ್ಧವಾಗಿದೆ. ನಾನು ಹೇಳೋದಿಷ್ಟೇ, ಅವ್ರಿಗೆಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ 6 ಗಂಟೆಯಿಂದ ಸಂಜೆ 6 ಗಂಟೆ ಮೇಲೆ ಮತ್ತು ಬೆಳಗ್ಗೆ 9 ಗಂಟೆಗಿಂತ ಒಳಗಡೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಕರೆ ಮಾಡೋದಾಗಲಿ, ತೊಂದರೆ ಕೊಡೋದಾಗಲಿ ಮಾಡುವಂತಿಲ್ಲ. 2ಗಿಂತ ಹೆಚ್ಚಿನ ಜನ ಸೇರಿ ಅಲ್ಲಿ ಹೋಗಿ ಮನೆ ಮುಂದೆ ಕಾಯೋಂಗಿಲ್ಲ. 10 ನಿಮಿಷಕ್ಕಿಂತ ಹೆಚ್ಚು ಅಲ್ಲಿ ನಿಂತು ಅವ್ರಿಗೆ ತೊಂದರೆ ಕೊಡೋದಾಗಲಿ ಅದನ್ನೆಲ್ಲನೂ ಕೂಡ ಮಾಡಬಾರ್ದು. ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕೆ ಯೂಸ್ ಮಾಡಬಾರ್ದು ಅಂತ ಅವ್ರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಒಂದು ವೇಳೆ ಅವೇನಾದರೂ ವೈಲೇಟ್ ಆದರೆ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಈ ಮುಖಾಂತರ ಹೇಳ್ತಾರೆ. ಮತ್ತು ಅವರೂ ಕೂಡ ಅಷ್ಟೇ ಹೇಳಿದ್ದಾರೆ. ಸಾರ್ವಜನಿಕರಲ್ಲಿ ನಾನು ಏನು ಮನವಿ ಮಾಡ್ತೀನಿ ಅಂತಂದರೆ, ದಯವಿಟ್ಟು ನೀವು ಸಾಲವನ್ನು ತೆಗೆದುಕೋಬೇಕಾತಂದರೆ ದಯವಿಟ್ಟು ಅವಶ್ಯಕ ಇದೆಯಾ ಅಂತ ವಿಚಾರ ಮಾಡಿಕೊಳ್ಳಿ. ಅವಶ್ಯಕ ಇದ್ದರೆ ಅಷ್ಟೇ ಸಾಲ ತಗೊಳ್ಳಿ. ಯಾಕಂದರೆ ಅನಾವಶ್ಯಕವಾಗಿ ಅವರು ಪುಸ್ಲಾಯಿಸ್ತಾರೆ, ತಗೊಳ್ಳಿ ನಾವು ಕೊಡ್ತೀವಿ ಅಂತಂದರೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ತಗೋಬೇಕನ್ಸುತ್ತೆ. ಆಮೇಲೆ ಅದನ್ನು ಕಟ್ಟೋರು ನಾವೇ. ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟೇ ಸಾಲನ ತಗೊಳ್ಳಿ ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ನಾವೇನೆ. ಯಾಕಂದರೆ ನಮ್ಮ ದೇಶ ಮೊದಲೇ ಬಡ ಜನರ ದೇಶ, ತುಂಬ ಬಡತನದಿಂದ ನಮ್ಮದು, ಅದೇ ಎಸ್ಪೆಷಲಿ ನಮ್ಮ ತಾಲೂಕು ಹಿಂದುಳಿದಂಥ ತಾಲೂಕು, ಬಡ ಜನರಿರೋ ತಾಲೂಕು. ಅದಕ್ಕೆ ಏನೋ ಒಂದು ಹೆಚ್ಚಿಗೆ ಸಾಲ ತಗೊಂಡು ಈಗ ಆತ್ಮಹತ್ಯೆ ಅಂತ ಮಾಡ್ಕೋಂಥ ಒಂದು ಕಠಿಣ ನಿರ್ಧಾರನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ ಹೇಳ್ತಾ ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೂಚನೆ ಏನಾದ್ರು ವೈಲೇಟ್ ಆದರೆ 100% ನಾವು ಆ್ಯಕ್ಷನ್ಸ್ ತಗೋತೀವಿ ಅಂತ ಈ ಮೂಲಕ ಹೇಳ್ತೀವಿ. ಸರ್, ಇವತ್ತು ಮೀಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಾಳೆ ಅವರು ಹೇಳ್ತಾರೆ, ಸಭೆ ಆಗಿದೆ, ನಾಳೆ ಕಟ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾಳೆ ದಿನ ಯಾರು ಕೆಟ್ಟಕ್ಕಾಗಲ್ಲ ಅಂಥವ್ರಿಗೆ ಏನಾದರೂ ಇದು ಮಾಡಿದ್ರೆ ಏನು ಮಾಡ್ತೀರಾ ಸರ್? ಈಗ ಅವ್ರಿಗೆ ಏನು ಹೇಳಿದ್ದೀವಿ, ನಾವು ಟೈಮ್ ಕೊಡಬೇಕು ಅಂತ ಹೇಳಿದ್ದೀವಿ. ಯಾವುದೇ ಒಂದು ಇದನ್ನು ಮಾಡಬೇಕಾದ್ರೆ ಅವ್ರು ವಸೂಲಿ ಅಂದ್ರೆ ಏನು ಫೋರ್ಫಿಟ್ ಮಾಡ್ಕೋಬೇಕಂದ್ರೂ ಕೂಡ 3 ನೋಟಿಸನ್ನು ಕೊಡಬೇಕಂತ ಹೇಳಿದ್ದಾರೆ. 3 ನೋಟಿಸ್ ಕೊಡಬೇಕು. ಆಮೇಲೆ ಏನಾದರೂ ಈಗ ಏನು RBI ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಅವ್ರು ಏನಾದರೂ ನಡ್ಕೊಂಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಟ್ತಾರೆ, ಟೈಮ್ ಕೊಡಬೇಕು.